ಮಂತ್ ಮುಗೀತು, ಇನ್ನೇನು ಹೊಸ ಸ್ಯಾಲ್ರಿ ಬಂತು. ಹೋದ ಮಂತಲ್ಲಿ ಏನೇನು ಖರ್ಚುಗಳಾಗಿದೆ, ಎಷ್ಟೆಷ್ಟು ಖರ್ಚು ಮಾಡಿದ್ದೀನಿ, ಎಲ್ಲೆಲ್ಲಿ ಖರ್ಚುಗಳಾಗಿದೆ, ಎಲ್ಲೆಲ್ಲಿ ಲಿಮಿಟ್ ಮಾಡ್ಬೋದು ನಾನು ಅಂತ ಯೋಚನೆ ಮಾಡಿ ಲಾಸ್ಟ್ ಮಂತದ್ದು ಡೇಟಾ ಒಂದ್ಸತಿ ನೋಡ್ತಾ ಇದ್ದೆ. ಎಲ್ಲೆಲ್ಲಿ ಖರ್ಚಾಗಿದೆ, ಎಷ್ಟೆಷ್ಟು ಖರ್ಚಾಗಿದೆ. ನನಗೆ ಒಂದೇನು ಅನಿಸ್ತಾ ಇತ್ತು ಅಂದರೆ, ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಬಂದಾಗಿಂದ ನಮಗೆ ಒಂದು ಎಮೋಷ್ನಲ್ ಟಚ್ ಹೋಗ್ಬಿಟ್ಟಿದೆ ಈ ದುಡ್ಡಿನ ವಿಚಾರದಲ್ಲಿ ಅಂತ ಅನಿಸ್ತಾ ಇತ್ತು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ತುಂಬ ಸ್ಟೋರಿಗಳನ್ನ ಕೇಳಿದ್ದೀವಿ. ಸ್ಪೆಷಲಿ ಬೆಂಗಳೂರು ಸಿಟಿಲಿ 1 ಲಕ್ಷ ಸ್ಯಾಲ್ರಿ ಬಂದ್ರೂ ಸಾಕಾಗ್ತಿಲ್ಲ, 2 ಲಕ್ಷ ಬಂದ್ರೂ ಆಗ್ತಾ ಇಲ್ಲ, ಕೆಲವೊಬ್ಬರಿಗೆ 3 ಲಕ್ಷ ಬಂದ್ರೂ ಡೆಟ್ ಟ್ರ್ಯಾಪಲ್ಲಿದ್ದಾರೆ. ಇದೊಂದು ಸೀರಿಯಸ್ ಆಗಿ ಥಿಂಕ್ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಯಾಕಂದರೆ ಡೇಟಾ ನೋಡಿದರೆ ನೀವು ನಮ್ಮ ಇಂಡಿಯಾದಲ್ಲಿ ಹೆಚ್ಚು ಕಡಿಮೆ 1 ಲಕ್ಷ ಸ್ಯಾಲ್ರಿನ ಏನೋ ತೊಗೊಳ್ತಾ ಇದ್ರೆ ನಾವು ತಿಂಗಳಿಗೆ ಟಾಪ್ 5% ಅಲ್ಲೋಪ ಟಾಪ್ 6% ಬರ್ತೀವಿ ನಾವು. ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲೈಫ್ನ ನಾವು ಲೀಡ್ ಮಾಡ್ಬೋದು ನಮ್ಮ ಇಂಡಿಯಾದಲ್ಲಿ. ಹಾಗಿದ್ದಾಗ್ಲೂ 2 ಲಕ್ಷ ಬಂದ್ರೂ ಸಾಕಾಗ್ತಿಲ್ಲ, 3 ಲಕ್ಷ ಬಂದ್ರೂ ಸಾಕಾಗ್ತಿಲ್ಲ, ಇನ್ನೂ ಡೆಟ್ ತೊಗೊಂಡು ಡೆಟ್ ಟ್ರ್ಯಾಪಲ್ಲಿ ಬಿದ್ದು ಈ ಥರ ಸಿಕ್ಕಾಪಟ್ಟೆ ವಿಚಿತ್ರ ಸ್ಟೋರಿಗಳನ್ನೆಲ್ಲ ನಾವು ನೋಡಿದ್ದೀವಿ, ಕೇಳ್ತಾ ಇದ್ದೀವಿ. ಹೀಗೆ ನಾನು ನಿನ್ನೆ ಝೊಮ್ಯಾಟೋದಲ್ಲಿ ಏನೋ ಒಂದು ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಆ್ಯಪ್ ಓಪನ್ ಮಾಡಿ ಹಿಂಗೆ ನೋಡ್ತಾ ಇದ್ದೆ. ಒಂದು ಮೆಕ್ಸಿಕನ್ ಬೌಲು, ಬುರಿಟೋ ಬೌಲು 599, 600 ಸಮಥಿಂಗ್ ಏನೋ ಇತ್ತು. ನನಗೆ ಅದು ಆರ್ಡ್ರ್ ಮಾಡೋಕ್ಕಿಂತ ಮುಂಚೆ ತುಂಬ ಸೀರಿಯಸ್ ಆಗಿ ಇದೊಂದು ಡೌಟ್ ಬರೋಕ್ಕೆ ಶುರುವಾಗುತ್ತೆ ನನಗೆ. ಅಂದರೆ ನಮಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡೋ ಮೆಚುರಿಟಿನೇ ಇಲ್ವೇನೋ ಅಂತ ಅನ್ಸೋಕ್ಕೆ ಶುರುವಾಯಿತು ನನಗೆ. 1 ಸೆಕೆಂಡ್ ಯೋಚನೆ ಮಾಡೋಣ, ಅದೇ 600 ರುಪೀಸ್ನ ನಾನು 100 ರುಪೀಸ್ ನೋಟಲ್ಲಿ ಕ್ಯಾಶಲ್ಲಿ ಕೊಡೋದಾಯಿತು ಅಂತಂದರೆ, ನಾನು ಆನ್ಲೈನಲ್ಲಿ ಕೂತ್ಕೊಂಡು ಟಕ್ಕಂತ ಆರ್ಡ್ರ್ ಮಾಡಿ ನಾನು ಏನು ತರಿಸ್ಕೊಳ್ತೀನಿ ಅಷ್ಟೇ ಸುಲಭವಾಗಿ ನಾನು ಮಾಡ್ತೀನ? ಅದೇ 100 ರೂಪಾಯಿ ನೋಟ್ಗಳನ್ನ 50 ರುಪೀಸ್ ನೋಟ್ ಕನ್ವರ್ಟ್ ಮಾಡಿಬಿಟ್ಟು ಮಾಡೋದಾದರೆ ಇನ್ನೂ ಬೇಡ ಅಂತ ಹೇಳ್ತೀನಿ. ಅದನ್ನು ಇನ್ನೂ 10 ರೂಪಾಯಿ ನೋಟ್ಗಳಿಗೆ ಕನ್ವರ್ಟ್ ಮಾಡೋದಾದರೆ ನಾನು ಇನ್ನೊಂದು ಟೈಮು ಝೊಮ್ಯಾಟೊ ಆ್ಯಪ್ನ ಓಪನ್ನೇ ಮಾಡಲ್ಲೇನೋ ಬಹುಶಃ. ಒಂದಿಷ್ಟು ನೋಟ್ ಆಗುತ್ತೆ ನಿಮಗೆ. ಸೊ ಆಬ್ವಿಯಸ್ಲಿ ಅಷ್ಟು ನೋಟನ್ನು ನಾನು ಕೊಟ್ಬಿಟ್ಟು ಒಂದು ಬೌಲ್ನ ನಾನು ತೊಗೊಳ್ತಾ ಇದ್ದೀನಿ ಅಂತಂದರೆ ನನ್ನ ಸೈಕಾಲಜಿನೇ ನನಗೆ ಅಲೋ ಮಾಡಲ್ಲ. ಸಮಥಿಂಗ್ ಏನೋ ಬ್ಲಂಡರ್ ಮಾಡ್ತಿದ್ದೀಯ ಅಂತ ನನ್ನ ಸೈಕಾಲಜಿನೇ ಹೇಳ್ಬಿಡುತ್ತೆ ನನಗೆ. ಬಿಕಾಸ್ ಆ ಫಿಸಿಕಲ್ ಟ್ರಾನ್ಸಾಕ್ಷನಲ್ಲಿ ಅದೊಂದು ಪವರ್ ಇದೆ ಅಲ್ವಾ. ಅದಕ್ಕೆ ನನಗೆ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ನಮಗೆ ಎಲ್ಲೋ ಒಂದು ಮೆಚುರಿಟಿ ಇಲ್ವೇನೋ ಅಂತ ಅನಿಸ್ತಾ ಇತ್ತು ನಿನ್ನೆ. ಅದಕ್ಕೆ ಇವತ್ತು ಈ ಒಂದು ವಿಡಿಯೋ ಮಾಡೋಣ ಅಂತ ಒಂದು ಥಾಟ್ ಬಂತು ನನಗೆ. ಸೊ ಸುಮ್ಮನೆ ಸ್ಟೋರಿನ ಹೇಳೋಕ್ಕೆ ಈ ವಿಡಿಯೋ ಮಾಡಬೇಕಂತ ಅಂದ್ಕೊಳ್ಳಿಲ್ಲ ನಾನು. ಯಾವ ಥರ ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ನ ಮಾಡೋಕ್ಕೆ ನಮ್ಮನ್ನು ನಾವು ಟ್ರೈನ್ ಮಾಡ್ಕೋಬೇಕು ಅಥವಾ ನಮ್ಮನ್ನು ನಾವು ಟ್ರೈನ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಒಂದು ಕೋಟ್ ಇದೆ, ಐ ಡೋಂಟ್ ನೋ, ಎಲ್ಲೋ ಒಂದು ಕಡೆ ಓದಿದ್ದು ನೆನಪು ನನಗೆ ಇದು. ರಿಚ್ನೆಸ್ ಈಸ್ ನಾಟ್ ಅಬೌಟ್ ಹೌ ಮಚ್ ಯು ಅರ್ನ್, ರಿಚ್ನೆಸ್ ಈಸ್ ಅಬೌಟ್ ಹೌ ಮಚ್ ಯು ಸೇವ್. ಸೊ ಓಕೆ, ಇದೆಲ್ಲ ಸ್ಟೋರಿ ಫೈನು, ಇದರಿಂದ ಏನು ಬರುತ್ತೆ ಎಲ್ರಿಗೂ ಗೊತ್ತಿದೆ, ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತ ಯೋಚನೆ ಮಾಡಿದರೆ ಸೊಲ್ಯೂಷನ್ ನನಗೆ ಏನು ಅನಿಸ್ತಾ ಇತ್ತು ಅಂತಂದರೆ, ಸೊ ವಿ ಶುಡ್ ಚೀಟ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಡೆಫಿನೆಟ್ ಆಗಿ ಚೀಟ್ ಮಾಡ್ಕೊಳ್ಳೇಬೇಕು. ಸೊ ವಾಟ್ ಐ ಮೀನ್ ಬೈ ದಟ್, ಇವಾಗ ನಾನು ಹೇಳ್ದಂಗೆ ನಾನು ಲಾಸ್ಟ್ ಮಂತದ್ದು ನನ್ನ ಟ್ರಾನ್ಸಾಕ್ಷನ್ ಎಲ್ಲ ಒಂದ್ಸರಿ ನೋಡ್ತಾ ಇದ್ದೆ. ಸೊ ಎಲ್ಲೆಲ್ಲಿ ಸ್ಪೆಂಡ್ ಆಗಿದೆ, ಏನೇನು ಸ್ಪೆಂಡ್ ಮಾಡಿದ್ದೀನಿ, ಸೊ ಯಾವುದು ಹೈಯೆಸ್ಟ್ ಅಮೌಂಟ್ ಇದೆ, ಯಾವುದನ್ನು ನಾನು ಕಟ್ ಡೌನ್ ಮಾಡ್ಬೋದು, ಈ ಥರ ಒಂದು ನನ್ನ ಸಮ್ಮರಿನ ನಾನು ನೋಡ್ತಾ ಇದ್ದೆ. ಸೊ ಮೊದಲೇದಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಒಂದು ಟ್ರಾನ್ಸಾಕ್ಷನ್ನ ನಾವು ಟ್ರ್ಯಾಕ್ ಮಾಡೋ ಒಂದು ಹ್ಯಾಬಿಟ್ನ ಬೆಳೆಸ್ಕೊಳ್ಳೇಬೇಕು. ಡೇ ಟು ಡೇ ಏನು ಸ್ಪೆಂಡ್ ಮಾಡ್ತಾ ಇದ್ದೀವಿ, ಎಲ್ಲಿ ಸ್ಪೆಂಡ್ ಆಗ್ತಾ ಇದೆ, ಸ್ಪೆಂಡ್ ಮಾಡೋದನ್ನು ಕಟ್ ಮಾಡೋದು ಅನ್ನೋದಕ್ಕಿಂತ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀವಿ ನಾವು ಅನ್ನೋದು ಒಂದು ಟ್ರಾನ್ಸಾಕ್ಷನ್ ಟ್ರ್ಯಾಕನ್ನು ನಾವು ಬೆಳೆಸ್ಕೊಳ್ಳೇಬೇಕು. ಪ್ರಾಕ್ಟಿಕಲಿ ಇಂಪಾಸಿಬಲ್ಲು. ಇವಾಗ UPI ಬಂದಾಗಿಂದ 6 ಸಿಕಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ, 6 ಸಿಕಲ್ ಕಾರ್ಡ್ ಯೂಸ್ ಮಾಡ್ತೀವಿ, ಅದು ಹೆಂಗೆ ಟ್ರ್ಯಾಕ್ ಮಾಡೋಕ್ಕಾಗುತ್ತೆ? ಪ್ರಾಕ್ಟಿಕಲಿ ಇಂಪಾಸಿಬಲ್ ಇದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಪ್ರಾಕ್ಟಿಕಲಿ ಪ್ರತಿ ಟೈಮು ಟ್ರಾನ್ಸಾಕ್ಷನ್ ಮಾಡಿದಾಗ ಅದನ್ನು ನಾವು ನೋಟ್ ಡೌನ್ ಮಾಡಿಕೊಂಡು ಟ್ರ್ಯಾಕ್ ಮಾಡ್ಕೊಳ್ಳೋದು ಕಷ್ಟನೇ. ಬಟ್ ಆದರೆ ತುಂಬಾ ಆ್ಯಪ್ಗಳಿದ್ದಾವೆ, ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಕೂಡ ನಾವು ಇವಾಗ ಹೆಚ್ಚು ಕಡಿಮೆ ಎಲ್ಲದು ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಸೊ ಏನೇ ಟ್ರಾನ್ಸಾಕ್ಷನ್ ಆದ್ರೂ ಆ್ಯಪಲ್ಲಿ ಟ್ರ್ಯಾಕ್ ಆಗ್ತಾ ಇರುತ್ತೆ. ಎಲ್ಲರೂ ನಮ್ಮ ಟ್ರಾನ್ಸಾಕ್ಷನ್ಗಳನ್ನ ನಾವು ಟ್ರ್ಯಾಕ್ ಮಾಡಲೇಬೇಕು. ಬಿಕಾಸ್ ಇವಾಗಿನ ಡಿಜಿಟಲ್ ಟೈಮಲ್ಲಿ ನಮ್ಮದು ಮನಿ ಸೈಕಾಲಜಿ ಅನ್ನೋದೇ ಹೋಗ್ಬಿಟ್ಟಿದೆ. ಆ ಫಿಸಿಕಲ್ ಮನಿ ಯೂಸ್ ಮಾಡಬೇಕಾದ್ರೆ ನಮ್ಮ ಸೈಕಾಲಜಿ ನಮ್ಮನ್ನು ಎಷ್ಟು ಕಂಟ್ರೋಲ್ ಮಾಡ್ತಿತ್ತು ಅದು ಲಿಟರಲಿ ಹೋಗ್ಬಿಟ್ಟಿದೆ ಇವಾಗ. ಸೆಕೆಂಡ್ ಪಾಯಿಂಟಲ್ಲಿ ನಾನು ಹೇಳ್ತೀನಿ ಅಂತಂದರೆ, ನಮ್ಮನ್ನು ನಾವು ಚೀಟ್ ಮಾಡ್ಕೋಬೇಕಂದ್ರೆ ಅರ್ಥ ಏನಂದರೆ, ನಮ್ಮ ಬರ್ತಿರ್ತಕ್ಕಂಥ ಇನ್ಕಮಲ್ಲಿ ನಾವು ಸರ್ಟೆನ್ ಅಮೌಂಟನ್ನು ನಾವು ಡೆಫಿನೆಟ್ಲಿ ಈ SIPಗಳಿಗಾಗಿರ್ಬೋದು, ಈ ಗೋಲ್ಡ್ ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು, ಸಿಲ್ವರ್ ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು, ಏನೇ ಆಗಿರಲಿ ನಮ್ಮ ಟ್ರ್ಯಾಕಿಗೆ ಬರಲಾರ್ದಂಗೆ ಅದು ನಮ್ಮ ಅಕೌಂಟಿಂದ ಒಂದು ಡೇ ಟು ಡೇ ಆದರೂ ಪರವಾಗಿಲ್ಲ, ಒನ್ಸ್ ಇನ್ ವೀಕ್ ಆದರೂ ಪರವಾಗಿಲ್ಲ, ಅದನ್ನು ನಾವು ಆಟೋಮೆಟಿಕ್ಕಾಗಿ ಡಿಡಕ್ಟ್ ಆಗಿಬಿಟ್ಟು ಆ ಇನ್ವೆಸ್ಟ್ಮೆಂಟ್ ಸೋರ್ಸ್ಗಳಿಗೆ ಹೋಗೋ ಥರ ಮಾಡ್ಕೊಳ್ಳೇಬೇಕಿದೆ. ನಂದೇನು ಎಕ್ಸಾಂಪಲ್ ತೊಗೊಳೋದ್ರೆ, ನಂದೇ ಕೇಸ್ ಹೇಳೋದಾದರೆ, ನಂದು ಡೈಲಿ ಇನ್ವೆಸ್ಟ್ಮೆಂಟ್ ಗೋಲ್ಡಲ್ಲಿದೆ, ಡೈಲಿ ಇನ್ವೆಸ್ಟ್ಮೆಂಟು ಸಿಪ್ಪಲ್ಲಿದೆ ಚಿಕ್ಕ ಅಮೌಂಟು. ಆಮೇಲೆ ನಂದೇ ಆಗ್ತಕ್ಕಂಥ ಇನ್ವೆಸ್ಟ್ಮೆಂಟು ಡೈರೆಕ್ಟ್ ಸ್ಟಾಕ್ ಪಿಕಿಂಗ್ ಇನ್ವೆಸ್ಟ್ಮೆಂಟ್ ಇದೆ. ಆ್ಯಂಡ್ ಇವಾಗ ಈ ಥರ ರೀಸೆಂಟ್ ಮಾರ್ಕೆಟಲ್ಲಿ ಏನು ಸಿಕ್ಕಾಪಟ್ಟೆ ಮಾರ್ಕೆಟ್ ವಾಲಟೈಲ್ ಆಗಿ ತುಂಬಾ ಬಿದ್ದಿತ್ತು, ಈ ಥರ ಮಾರ್ಕೆಟಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ನಾನು ಇನ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಟ್ರಾನ್ಸಾಕ್ಷನ್ನ ನಾನು ಮಂತ್ ಎಂಡಲ್ಲಿ ನೋಡ್ತಾ ಇದ್ದರೆ ನನಗೂ ಒಂದ್ಸತಿ ಭಯ ಆಗುತ್ತೆ. ಬಟ್ ಆದರೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಥಿಂಗ್ ಏನಂತಂದರೆ, ಅದರಲ್ಲಿ ಒಂದು ಕಾಲು ಭಾಗ ಅಥವಾ ಕಾಲು ಭಾಗಕ್ಕಿಂತ ಜಾಸ್ತಿನೇ ಅಮೌಂಟು ನಾನು ಇನ್ವೆಸ್ಟ್ಮೆಂಟ್ಗೆ ಡೈವರ್ಟ್ ಮಾಡಿಬಿಟ್ಟಿರ್ತೀನಿ. ಅದು ಒಂದು ಒಳ್ಳೆ ವಿಚಾರ.
ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಲಿಮಿಟ್ನ ಸೆಟ್ ಮಾಡ್ಕೊಂಡಿರ್ತೀವಿ ನಾವು. ಮೋಸ್ಟ್ಲಿ ಎಲ್ಲರೂ ಮಾಡ್ಕೊಂಡು, ನಾನಂತೂ ಮಾಡ್ಕೊಂಡಿದ್ದೀನಿ. ಇವಾಗ ಓಕೆ, ತಿಂಗಳಿಗೆ 1,00,000 ಸಂಬಳ ಬರ್ತಾ ಇದೆ ಅಂತ ಅನ್ಕೊಳ್ಳಿ ನೀವು. ಸೊ 60,000ನೋ 70,000ನೋ ನೀವು ಖರ್ಚು ಮಾಡಬಹುದು ಅಂತ ಒಂದು ಲಿಮಿಟ್ ಹಾಕ್ಕೊಂಡಿರ್ತೀರಾ. ಸೊ ನಾನು ಹೇಳಿದಂಗೆ ನಿಮ್ಮದು ಟ್ರಾನ್ಸಾಕ್ಷನ್ನ ಡಿಜಿಟಲ್ ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಟ್ರಾನ್ಸಾಕ್ಷನ್ನ ಟ್ರ್ಯಾಕ್ ಮಾಡ್ಕೋಬಹುದು. ಸೊ ಅದೇನಾಗುತ್ತೆ, ಆ ಲಿಮಿಟಿಗೆ ಬರ್ತಿದ್ದಂಗೆ ನಿಮಗೆ ಇವನ್ ಆ್ಯಪ್ಗಳಲ್ಲೂ ಕೂಡ ಅದು ಒಂದು ಸಿಸ್ಟಮ್ ಇದೆ ಅಂದರೆ ನಿಂದು ಲಿಮಿಟ್ ರೀಚ್ ಆಗ್ತಾ ಇದೆ ಅಥವಾ ನೀನು ಲಿಮಿಟ್ ಕ್ರಾಸ್ ಮಾಡ್ತಿದ್ದಂಗೆ ನೀನು ಓವರ್ ಸ್ಪೆಂಡ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಒಂದು ವಾರ್ನ್ ಮಾಡ್ತಾ ಇರುತ್ತೆ ನಮಗೆ. ಸೊ ಇದರಿಂದ ಏನಾಗುತ್ತೆ, ಸಪೋಸ್ ನೀವು ಒಂದು 70,000 ಬಜೆಟ್ನ ಇಟ್ಕೊಂಡಿದ್ದೀರಾ, ಈ ಮಂತಲ್ಲಿ ಖರ್ಚು ಮಾಡೋಕ್ಕೆ 70,000 ಬಜೆಟ್ನ ಇಟ್ಕೊಂಡಿದ್ದೀರಾ. ಸೊ ನನ್ನ ಪರ್ಸನಲ್ ಹೇಳೋದಾದರೆ ನಾನೇನು ಮಾಡ್ತೀನಿ, ಸೊ ಆ 70,000 ಬಜೆಟಲ್ಲೇ ನಾನು ಇನ್ವೆಸ್ಟ್ಮೆಂಟನ್ನು ಕೂಡ ಸೇರಿಸ್ಬಿಟ್ಟೇ ಇಟ್ಕೊಂಡಿರ್ತೀನಿ. ಸಪೋಸ್ ನಂದು ಒಂದು 50,000ದಷ್ಟು ನಂದು ಖರ್ಚೆ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಒಂದು 20,000 ಒಂದು ಇನ್ವೆಸ್ಟ್ಮೆಂಟ್ ಹೋಗಿರುತ್ತೆ. ಸೊ ಅಲ್ಲಿಗೆ 70,000ಕ್ಕೆ ಬಂದೆ ನಾನು. ಸೊ 70,000ಕ್ಕೆ ಬರ್ತಿದ್ದಂಗೆ ನನಗೆ ಅದು ಒಂದು ವಾರ್ನಿಂಗ್ ಶುರುವಾಗುತ್ತೆ, ನಂದು ಆ್ಯಪಲ್ಲಿ ಲಿಮಿಟ್ ರೀಚ್ ಆಗಿದೆ, ಲಿಮಿಟ್ ಎಕ್ಸೀಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅದೇನಾಗುತ್ತೆ, ನನ್ನ ಸೈಕಾಲಜಿಗೆ ನಾನೇ ಅವೇರ್ ಮಾಡ್ತಾ ಇರ್ತೀನಿ. ಅಂದರೆ ಟ್ರಾನ್ಸಾಕ್ಷನ್ನ ಟ್ರ್ಯಾಕ್ ಮಾಡದೇ ಇದ್ದ ಟೈಮ್ಗಿಂತ ಇವಾಗ ಕಂಪೇರ್ ಮಾಡಿದರೆ ಒಂದು ಸಿಕ್ಕಾಪಟ್ಟೆ ಬದಲಾವಣೆ ಅಂತೂ ಬಂದಿದೆ. ಬಿಕಾಸ್ ಅದೇ ಈ ಸೈಕಾಲಜಿ ಚೀಟನ್ನು ಮಾಡ್ತಿರೋದ್ರಿಂದ. ಈ UPI ಬಂದ ಮೇಲೆ ಅಥವಾ ಈ ಕಾರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಟ್ಯಾಪ್ ಆ್ಯಂಡ್ ಗೋ ಈ ಥರ ಆಪ್ಷನ್ಗಳು ಬಂದಾಗಿಂದ ನಮಗೆ ಈ ಚಿಕ್ಕ ಅಮೌಂಟ್ಗಳದ್ದು ಒಂದು ಸೈಕಾಲಜಿಕಲಿ ನಮಗೆ ಅದು ಇಂಪ್ಯಾಕ್ಟ್ ಅಂತಲೇ ಅನಿಸ್ತಾ ಇಲ್ಲ. ನಾವು ಡೈಲಿ ಟೀ ಕುಡಿಯೋಕೆ ಹೋಗ್ತೀವಿ, ಟೀ ಕುಡಿಯೋಕೆ ಹೋದಾಗ 100 ರೂಪೀಸೋ 150ನೋ ಖರ್ಚು ಮಾಡ್ತೀವಿ. ಇನ್ನೊಂದು ಕಡೆ ಹೋಗ್ತೀವಿ 100 150 ಖರ್ಚು ಮಾಡ್ತೀವಿ. ಇಲ್ಲ ಮತ್ತೊಂದು ಕಡೆ ಹೋಗ್ತೀವಿ, ಅಲ್ಲೊಂದು ಓವರಾಲ್ ನಾವು ಒಂದು ಡೈಲಿ ಟ್ರಾನ್ಸಾಕ್ಷನ್ನ ನೋಡಿದರೆ ನಾವು 1,000-1,500 ರೂಪಾಯಿ ಮೇಲೇ ಮಾಡಿರ್ತೀವಿ. ಸೊ ಹಂಗಂತ ಹೇಳ್ಬಿಟ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ ಬಂದಿದ್ದೇ ರಾಂಗು, ಡಿಜಿಟಲ್ ಟ್ರಾನ್ಸಾಕ್ಷನ್ ಬರಲೇಬಾರ್ದಿತ್ತು. ನಾವು ಮುಂಚೆ ದುಡ್ಡಲ್ಲಿ ಏನು ವ್ಯವಹಾರ ಮಾಡ್ತಾ ಇದ್ವಿ, ದುಡ್ಡಲ್ಲಿ ನಾವು ಏನು ಪೇಮೆಂಟ್ ಮಾಡ್ತಿದ್ವಿ ಅದೇ ಥರ ಇರಬೇಕಿತ್ತು ಅಂತ ಹೇಳಿದರೆ ಅದು ಫೂಲಿಶ್ನೆಸ್ಸು. ಸೊ ಎಲ್ಲ ಟೆಕ್ನಾಲಜಿಗಳು ಅಪ್ಡೇಟ್ ಆದಂಗೆಲ್ಲ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸ್ಟೋರಿನ ಕನ್ಕ್ಲೂಡ್ ಮಾಡಿ ಹೇಳೋದಾದರೆ, ಖಂಡಿತವಾಗಿಯೂ ನಾವು ಎಲ್ಲರೂ ನಮ್ಮ ಟ್ರಾನ್ಸಾಕ್ಷನ್ ಮೇಲೆ ಒಂದು ಹಿಡಿತನ ಇಟ್ಕೊಳ್ಳೇಬೇಕು. ಅದನ್ನು ನಾವು ಯಾವ ಥರ ಮಾಡ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ನನ್ನ ಪರ್ಸ್ನಲ್ ಆಗಿ ಕೇಳೋದಾದರೆ, ನಾನಂತರೂ ಆ್ಯಪ್ ಥ್ರೂ ನನ್ನ ಟ್ರಾನ್ಸಾಕ್ಷನ್ಗಳನ್ನು ನಾನು ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ಅಂದರೆ ಟ್ರ್ಯಾಕ್ ಆಗ್ತಾ ಇರುತ್ತೆ. ಸೊ ಮಂತ್ ಆದಮೇಲೆ ನಮಗೆ ಮಂತ್ಲಿ ರಿಪೋರ್ಟ್ ಅಂತ ಬರುತ್ತೆ. ಮಂತ್ಲಿ ರಿಪೋರ್ಟಲ್ಲಿ ನಾನು ನನ್ನ ಟ್ರಾನ್ಸಾಕ್ಷನ್ನ ನಾನು ಖಂಡಿತವಾಗಿ ರಿವ್ಯೂ ಮಾಡ್ತೀನಿ. ಸೊ ಖಂಡಿತವಾಗಿ ರಿವ್ಯೂ ಮಾಡಿದ ಮೇಲೆ ಸಡನ್ನಾಗಿ ನೆಕ್ಸ್ಟ್ ಮಂತಿಗೆ ನಾನು ಈ ಮಂತ್ 1,00,000 ಖರ್ಚು ಮಾಡಿದ್ದು, ನಾನು ನೆಕ್ಸ್ಟ್ ಮಂತ್ ನಾನು ದಿಢೀರ್ ಅಂತ 50,000 ಇಳಿಸ್ಬಿಡ್ತೀನಿ. ನಾಟ್ ನೆಸೆಸರಿಲಿ. ಬಟ್ ಏನಾಗುತ್ತೆ ಅಂತಂದರೆ, ಒಂದು ಥಿಂಗ್ನ ನಾನು ಶೋರ್ ಆಗಿ ಏನು ಮಾಡ್ತೀನಿ ಅಂತಂದರೆ, ಆಬ್ವಿಯಸ್ಲಿ ಹೈಯೆಸ್ಟ್ ಟ್ರಾನ್ಸಾಕ್ಷನ್ನ ನಾನು ನೋಡ್ತಾ ಬರ್ತೀನಿ. ಸೊ ಅದರಲ್ಲಿ ಎಲ್ಲೆಲ್ಲಿ ಹೈಯೆಸ್ಟ್ ಟ್ರಾನ್ಸಾಕ್ಷನ್ಗಳಾಗಿದೆ, ಬಟ್ ಅದೇನಾದರೂ ರಿಕರಿಂಗ್ ಟ್ರಾನ್ಸಾಕ್ಷನ್ ಇತ್ತು ಅಂದರೆ ಆ ಅಮೌಂಟನ್ನು ನಾನು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಕಟ್ ಡೌನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಹೇಳ್ದಂಗೆ, ನನ್ನ ಸೋರ್ಸಿಂದ ಡೈರೆಕ್ಟ್ ಆಗಿ ಕಟ್ ಆಗ್ಬಿಟ್ಟು ಅಥವಾ ಡಿಡಕ್ಟ್ ಆಗಿಬಿಟ್ಟು ಇನ್ವೆಸ್ಟ್ಮೆಂಟ್ ಸೋರ್ಸ್ಗಳಿಗೆ ಹೋಗೋ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ತುಂಬಾ ಒಂದು ಒಳ್ಳೆ ಕೆಲಸ ನಾನು ಮಾಡಿದ್ದು. ಅದು ಒಂದು ಬರ್ಡನ್ ಅಂತಲೇ ಅನಿಸಲ್ಲ. ಡೈಲಿ 101, ಡೈಲಿ 301, ಡೈಲಿ 401, ಡೈಲಿ 501 ಈ ಥರ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಗಳನ್ನ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದು ನನಗೆ ಒಂದು ಬರ್ಡನ್ ಅಂತಲೂ ಅನಿಸಲ್ಲ. ಬಟ್ ಮಂತ್ ಎಂಡಲ್ಲಿ ನೋಡಿದರೆ ನನ್ನ ಟಾರ್ಗೆಟ್ ಹಿಟ್ ಆಗ್ತಾ ಬರ್ತಾ ಇರುತ್ತೆ. ಟಾರ್ಗೆಟ್ ಹಿಟ್ ಆಗಿರುತ್ತೆ ಹೆಚ್ಚು ಕಡಿಮೆ. ಬಟ್ ಆಮೇಲೆ ನಾನು ರಿಪೋರ್ಟ್ ತೆಗೆದು ನೋಡಿದರೆ ಸ್ಯಾಟಿಸ್ಫ್ಯಾಕ್ಟರಿ ಥಿಂಗ್ ಏನಂತಂದರೆ, ಓಕೆ ಅದರಲ್ಲಿ ಈ ಹೆವಿ ಅಮೌಂಟ್ ಟ್ರಾನ್ಸಾಕ್ಷನ್ಗಳಲ್ಲಿ ನೋಡ್ತಾ ಬಂದಂಗೆಲ್ಲ ಒಂದು 3rd 4th ಪ್ಲೇಸಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಇರುತ್ತೆ. ದೆನ್ ಸ್ಯಾಟಿಸ್ಫ್ಯಾಕ್ಟರಿ. ನನ್ನ ಟಾರ್ಗೆಟನ್ನು ನಾನು ಎಕ್ಸಿಡ್ ಮಾಡಿದ್ರೂ ಪರವಾಗಿಲ್ಲ, ಅದರಲ್ಲಿ ಮೇಜರ್ ಅಮೌಂಟನ್ನು ನಾನು ಇನ್ವೆಸ್ಟ್ಮೆಂಟ್ಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸ್ಯಾಟಿಸ್ಫ್ಯಾಕ್ಟರಿ ನನಗೆ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಕೂಡ ಅದೇ ಆಗಿತ್ತು. ಇವಾಗಿನ ಡಿಜಿಟಲ್ ಟ್ರಾನ್ಸಾಕ್ಷನ್ ಯುಗದಲ್ಲಿ ನಮ್ಮ ಡೈಲಿ ಟ್ರಾನ್ಸಾಕ್ಷನ್ಗಳನ್ನು ನಾವು ಟ್ರ್ಯಾಕ್ ಮಾಡಲೇಬೇಕು. ಯಾಕಂತಂದರೆ ಈ ಫಿಸಿಕಲ್ ಟ್ರಾನ್ಸಾಕ್ಷನ್ನು ಹೋದಾಗಿಂದ ಆ ಒಂದು ಎಮೋಷ್ನಲ್ ಟಚ್ಚು ನಮಗೆ ಹೋಗ್ಬಿಟ್ಟಿದೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಒಂದು ಎಕ್ಸ್ಪೆಂಡಿಚರ್ಗಳನ್ನ ನಾವು ಸಿಗ್ನಿಫಿಕೆಂಟ್ಲಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವೆಂಚುವಲಿ ಸ್ಲೋಲಿ ಈ ಒಂದು ಡೆಡ್ ಟ್ರಾಪಿಗೆ ಬೀಳೋ ಥರ ಮಾಡುತ್ತೆ ನಮಗೆ. ಆ ಸಿಚುವೇಶನ್ ಬಂದರೆ ತುಂಬಾ ನಾವು ಅದರಿಂದ ಹೊರಗಡೆ ಬರೋದು ಕಷ್ಟ ಆಗುತ್ತೆ. ಸೊ ಈ ಸಿಚುವೇಶನ್ಗೆ ನಾವು ಬರಬಾರ್ದು ಅಂತಂದರೆ ನಮ್ಮನ್ನು ನಾವು ಎಜುಕೇಟ್ ಮಾಡ್ಕೋಬೇಕು ಅಥವಾ ನಮ್ಮನ್ನು ನಾವು ಚೀಟ್ ಮಾಡ್ಕೊಳ್ಳೇಬೇಕು. ಸೊ ವಿತ್ ದ್ಯಾಟ್ ಸೆಡ್, ಬೈ ಬಾಯ್.